ನಾನು ಮೊದಲ ಬಾರಿಗೆ ಕುಂದಾಪುರಕ್ಕೆ ಬಂದಾಗ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವ್ರು ಬಂದು ಕೇಳಿದ್ರು, ಇಲ್ಲೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗ್ತದಂತ. ಇವತ್ತು ನಾನು ಹೇಳಬಲ್ಲೆ, ಬಪ್ಪೊತ್ತಿಗೆ ಕನ್ನಡ ಗೊತ್ತಿರಲಿಲ್ಲ, ಒಪ್ಪೊತ್ತಿ ಮುಂಚೆ ಕನ್ನಡ ಖಂಡಿತ ಕಲಿತು ಹೋಗ್ತಾನಂತ. ಸೊ ಸ್ವಲ್ಪ ಇನ್ನೊಂದು ಬಹಳ ಇಷ್ಟವಾದ ವಿಚಾರ ಅಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಮನೇಲಿ ಹೇಳ್ತಿದ್ರು, ಮಾತಾಡಿ ಕಾಲಹರಣ ಮಾಡಬೇಡಿ, ಕೆಲಸ ಮಾಡಿ ಓದಿ ಅಂತ. ಕುಂದಾಪುರ ಕನ್ನಡದಲ್ಲಿ ನೀವು ಎಷ್ಟು ಮಾತಾಡಿದ್ರು ಕಾಲಹರಣ ಆಗೋದಿಲ್ಲ. ನಾನು ನೀ ಎಲ್ಲ ಶಾರ್ಟ್ ಫಾರ್ಮ್ಸಲ್ಲಿ ಬೇಗ ಮಾತಾಡಿ ಮುಕ್ತಾಯ ಚುಟುಕಾಗಿ ಮಾತಾಡ್ಬೋದು ಅಂತ ಒಂದು ಸುಂದರವಾದ ಭಾಷೆ ಕಲೀಲಿಕ್ಕೆ ಹಾಗೂ ಈ ವಾತಾವರಣದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಜವಾಗಿ ಪುಣ್ಯವಂತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಕ್ಕಳಿದ್ದೀರಾ, ನಾನು ಕೇಳ್ಪಟ್ಟೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಸೊ ಭಾಷೆ ವೈವಿಧ್ಯತೆ ನಮ್ಮ ಕನ್ನಡ ರಾಜ್ಯದಲ್ಲಿದೆ, ಆದರೆ ಏಕತೆ ಇದೆ. ಆದ ಕಾರಣ ನೀವು ಎಲ್ಲಿಂದ ಬಂದರೂ ಕೂಡ ಕನ್ನಡ ಕಲೀರಿ, ನಿಮ್ಮ ಕನ್ನಡ ಇಲ್ಲಿ ಕಲಿಸಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಎರಡು ಕಿವಿ ಮಾತು ಮಕ್ಕಳಿಗೆ ನಾನು ಹೇಳ್ತೇನೆ, ಬಿಕಾಸ್ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಬಹುಮಾನ ವಿತರಣೆ ಆಗುವಾಗ ನಾನೊಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿದೆ. ಇಲ್ಲಿ ಈ ಭಾಗದಲ್ಲಿ ಮೊದಲನೇ ಪ್ರೈಸ್ ಸಿಕ್ಕಿದ ವಿದ್ಯಾರ್ಥಿಗಳು ಫುಲ್ಲಿ ಎಕ್ಸೈಟೆಡ್ ಆಗಿ ದೇವರನ್ನು ಬೇಡಿ ಎಲ್ಲ ಮಾಡ್ತಾಯಿದ್ರು. ನೋಡುವಾಗ ಭಾಳ ಖುಷಿ ಆಯಿತು. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಇದೇ ಎಕ್ಸೈಟ್ಮೆಂಟಲ್ಲಿ ಇರಬೇಕು. ನೀವೇನೇ ಕೆಲಸ ಮಾಡಿದರೂ ಕೂಡ, ಏನೇ ಓದ್ಲಿಕ್ಕೆ ಹೋದರೂ ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಹುರುಪಲ್ಲಿ ಇದ್ದರೆ ಮಾತ್ರ ನಿಮ್ಗೆ ಆ ದಿನ ಹಾಗೂ ಆ ಚಟುವಟಿಕೆ ನೀವೇನು ಮಾಡ್ತೀರಾ ಅದು ಕಾರ್ಯಗಳ ರೂಪದಲ್ಲಿ ಆಗಲಿಕ್ಕೆ ಸಾಧ್ಯ. ನೀವೆಲ್ಲ ಈಗ ನಮ್ಮ IPS ಹರಿರಾಮ್ ಸರ್ ಅವ್ರ ಬಗ್ಗೆ ಹೇಳಿದರು, ಯಾವ ರೀತಿ ಅವ್ರು ಅಟೆಂಪ್ಟ್ ಕೊಟ್ಟರು, 2 ಅಟೆಂಪ್ಟ್ ಕೊಟ್ಟರು, ನಂತರ ಇಲ್ಲಿ ಬಂದು ಬೇಡಿ ಮತ್ತೊಂದು ಅಟೆಂಪ್ಟ್ ಕೊಟ್ಟು ಫೈನಲ್ ಲಾಸ್ಟ್ ಅಟೆಂಪ್ಟಲ್ಲಿ ಅವರು IPS ಆದರು. ನಂದು ಕೂಡ ಆ ರೀತಿಯ ಕತೆ ಇದೆ. ಸೊ ನೀವು ಅಧಿಕಾರಿ ಮಿತ್ರರನ್ನು ನೋಡಿದಾಗ ನಿಮ್ಗೆ ಅಧಿಕಾರಿ ಆಗ್ಬೋದು ಅಂತ ಎಣಿಸ್ಬೋದು. ಆ ಕಲಾವಿದರನ್ನು ಬಹುಶಃ ಇಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಸೊ ಕಲಾವಿದರ ನೋಡುವಾಗ ನನಗೆ ಕಲಾವಿದನಾಗಬೇಕಂತ ಒಂದು ಮನಸ್ಸು ಬರ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಕಿವಿ ಮಾತು ಏನಂತ ಹೇಳಿದರೆ, ನೀವು ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ, ಬಟ್ ನೀವು ಆ ಪ್ರೊಫೆಷನನ್ನು ಆಯ್ಕೆ ಮಾಡುವಾಗ ನಿಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ನಿಮ್ಮ ಪೇರೆಂಟ್ಸ್ ಹೇಳಿದರು ಅಥವಾ ನಿಮ್ಮ ಸಹಪಾಠಿ ಆ ಪ್ರೊಫೆಷನಿಗೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತಾನೆ ಅಂತ ದಯಮಾಡಿ ಹೋಗಬೇಡಿ. ಯಾಕೆಂದರೆ ಮುಂದಿನ 30-40 ವರ್ಷ ನಿಮ್ಮ ವಿದ್ಯಾರ್ಥಿ ಜೀವನ ಮುಗ್ದ 30-40 ವರ್ಷ ನೀವು ಅದೇ ಕೆಲಸ ಮಾಡಬೇಕು. ಸೊ ಆ ಎಕ್ಸೈಟ್ಮೆಂಟ್ ನಿಮಗೆ ಆಫೀಸಿಗೆ ಹೋಗುವಾಗ ಇಲ್ಲದಿದ್ದರೆ ನಿಮ್ಮ ಬದುಕು ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಆದ ಕಾರಣ ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡುವಾಗ ನಿಮ್ಮ ಇಂಟ್ರೆಸ್ಟ್ ನೋಡಿ, ಕಲಾವಿದರಾದರೆ ಕಲಾವಿದ ಕ್ಷೇತ್ರದಲ್ಲೇ ಮುಂದುವರಿಬೋದು. ನಿಮಗೆ ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರು ಆಫೀಸರ್ ಆಗಬೇಕು, ಹಾಗೆ ಮಾಡ್ಬೋದು. ಸೊ ಒಂದು ರೀತಿ ನೀವು ನಿಮ್ಮ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ. ಇನ್ನೊಂದು ಸಣ್ಣ ಕಿವಿ ಮಾತು ಏನಂತ ಹೇಳಿದರೆ, ಕನಸು ನಾವೆಲ್ಲ ಕಾಣ್ತೇವೆ, ಆದರೆ ನಿದ್ದೆಯಲ್ಲಿ ಕಾಣೋದು ಕನಸಲ್ಲ ಅಂತ ಹೇಳ್ತಾರೆ. ಸೊ ನೀವು ಕನಸನ್ನು ಕಾಣಿ, ಎಲ್ಲ ಅಂದರೆ ಉತ್ತಮ ಬದುಕಿನ ಕನಸನ್ನು ಕಾಣಿ, ಬಟ್ ಉತ್ತಮ ಪ್ರಜೆಯಾಗಿ ಈ ಮಣ್ಣಿಗೆ, ಈ ಕುಂದಾಪುರಕ್ಕಿರ್ಬೋದು, ಈ ದೇಶಕ್ಕಿರ್ಬೋದು, ಯಾವ ರೀತಿ ನೀವು ಹಿಂದೆ ಈ ಕೊಡುಗೆಯನ್ನು ಕೊಡ್ತೀರಂತ ಯೋಚನೆ ಮಾಡಿಕೊಂಡು ಆ ರೀತಿ ಒಂದು ಕನಸನ್ನು ಕಾಣಿ, ಕೆಲಸ ಮಾಡಿ ಓದಿ ಅಂತ. ಕುಂದಾಪುರ ಕನ್ನಡದಲ್ಲಿ ನೀವು ಎಷ್ಟು ಮಾತಾಡಿದ್ರು ಕಾಲಹರಣ ಆಗೋದಿಲ್ಲ. ನಾನು ನೀ ಎಲ್ಲ ಶಾರ್ಟ್ ಫಾರ್ಮ್ಸಲ್ಲಿ ಬೇಗ ಮಾತಾಡಿ ಮುಕ್ತಾಯ ಚುಟುಕಾಗಿ ಮಾತಾಡ್ಬೋದು ಅಂತ ಒಂದು ಸುಂದರವಾದ ಭಾಷೆ ಕಲೀಲಿಕ್ಕೆ ಹಾಗೂ ಈ ವಾತಾವರಣದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಜವಾಗಿ ಪುಣ್ಯವಂತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಕ್ಕಳಿದ್ದೀರಾ, ನಾನು ಕೇಳ್ಪಟ್ಟೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಸೊ ಭಾಷೆ ವೈವಿಧ್ಯತೆ ನಮ್ಮ ಕನ್ನಡ ರಾಜ್ಯದಲ್ಲಿದೆ, ಆದರೆ ಏಕತೆ ಇದೆ. ಆದ ಕಾರಣ ನೀವು ಎಲ್ಲಿಂದ ಬಂದರೂ ಕೂಡ ಕನ್ನಡ ಕಲೀರಿ, ನಿಮ್ಮ ಕನ್ನಡ ಇಲ್ಲಿ ಕಲಿಸಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. 2 ಕಿವಿ ಮಾತು ಮಕ್ಕಳಿಗೆ ನಾನು ಹೇಳ್ತೇನೆ, ಬಿಕಾಸ್ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಬಹುಮಾನ ವಿತರಣೆ ಆಗುವಾಗ ನಾನೊಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿದೆ. ಇಲ್ಲಿ ಈ ಭಾಗದಲ್ಲಿ ಮೊದಲನೇ ಪ್ರೈಸ್ ಸಿಕ್ಕಿದ ವಿದ್ಯಾರ್ಥಿಗಳು ಫುಲ್ಲಿ ಎಕ್ಸೈಟೆಡ್ ಆಗಿ ದೇವರನ್ನು ಬೇಡಿ ಎಲ್ಲ ಮಾಡ್ತಾಯಿದ್ರು. ನೋಡುವಾಗ ಭಾಳ ಖುಷಿ ಆಯಿತು. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಇದೇ ಎಕ್ಸೈಟ್ಮೆಂಟಲ್ಲಿ ಇರಬೇಕು. ನೀವೇನೇ ಕೆಲಸ ಮಾಡಿದರೂ ಕೂಡ, ಏನೇ ಓದ್ಲಿಕ್ಕೆ ಹೋದರೂ ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಹುರುಪಲ್ಲಿ ಇದ್ದರೆ ಮಾತ್ರ ನಿಮ್ಗೆ ಆ ದಿನ
ಹಾಗೂ ಆ ಚಟುವಟಿಕೆ ನೀವೇನು ಮಾಡ್ತೀರಾ ಅದು ಕಾರ್ಯಗಳ ರೂಪದಲ್ಲಿ ಆಗಲಿಕ್ಕೆ ಸಾಧ್ಯ. ನೀವೆಲ್ಲ ಈಗ ನಮ್ಮ IPS ಹರಿರಾಮ್ ಸರ್ ಅವ್ರ ಬಗ್ಗೆ ಹೇಳಿದರು, ಯಾವ ರೀತಿ ಅವ್ರು ಅಟೆಂಪ್ಟ್ ಕೊಟ್ಟರು, 2 ಅಟೆಂಪ್ಟ್ ಕೊಟ್ಟರು, ನಂತರ ಇಲ್ಲಿ ಬಂದು ಬೇಡಿ ಮತ್ತೊಂದು ಅಟೆಂಪ್ಟ್ ಕೊಟ್ಟು ಫೈನಲ್ ಲಾಸ್ಟ್ ಅಟೆಂಪ್ಟಲ್ಲಿ ಅವರು IPS ಆದರು. ನಂದು ಕೂಡ ಆ ರೀತಿಯ ಕತೆ ಇದೆ. ಸೊ ನೀವು ಅಧಿಕಾರಿ ಮಿತ್ರರನ್ನು ನೋಡಿದಾಗ ನಿಮ್ಗೆ ಅಧಿಕಾರಿ ಆಗ್ಬೋದು ಅಂತ ಎಣಿಸ್ಬೋದು. ಕಲಾವಿದರನ್ನು ಬಹುಶಃ ಇಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಸೊ ಕಲಾವಿದರ ನೋಡುವಾಗ ನನಗೆ ಕಲಾವಿದನಾಗಬೇಕಂತ ಒಂದು ಮನಸ್ಸು ಬರ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೊಂದು ದೊಡ್ಡ ಕಿವಿ ಮಾತು ಏನಂತ ಹೇಳಿದರೆ, ನೀವು ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ, ಬಟ್ ನೀವು ಆ ಪ್ರೊಫೆಷನನ್ನು ಆಯ್ಕೆ ಮಾಡುವಾಗ ನಿಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ನಿಮ್ಮ ಪೇರೆಂಟ್ಸ್ ಹೇಳಿದರು ಅಥವಾ ನಿಮ್ಮ ಸಹಪಾಠಿ ಆ ಪ್ರೊಫೆಷನಿಗೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತಾನೆ ಅಂತ ದಯಮಾಡಿ ಹೋಗಬೇಡಿ. ಯಾಕಂದರೆ ಮುಂದಿನ 30-40 ವರ್ಷ ನಿಮ್ಮ ವಿದ್ಯಾರ್ಥಿ ಜೀವನ ಮುಗ್ದ 30-40 ವರ್ಷ ನೀವು ಅದೇ ಕೆಲಸ ಮಾಡಬೇಕು. ಸೊ ಆ ಎಕ್ಸೈಟ್ಮೆಂಟ್ ನಿಮಗೆ ಆಫೀಸಿಗೆ ಹೋಗುವಾಗ ಇಲ್ಲದಿದ್ದರೆ ನಿಮ್ಮ ಬದುಕು ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಆದ ಕಾರಣ ಯಾವುದೇ ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡುವಾಗ ನಿಮ್ಮ ಇಂಟ್ರೆಸ್ಟ್ ನೋಡಿ, ಕಲಾವಿದರಾದರೆ ಕಲಾವಿದ ಕ್ಷೇತ್ರದಲ್ಲೇ ಮುಂದುವರಿಬೋದು, ನಿಮಗೆ ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರು ಆಫೀಸರ್ ಆಗಬೇಕು ಹಾಗೆ ಮಾಡ್ಬೋದು. ಸೊ ಒಂದು ರೀತಿ ನೀವು ನಿಮ್ಮ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಒಂದು ಪ್ರೊಫೆಷನನ್ನು ಸಿಲೆಕ್ಟ್ ಮಾಡಿ. ಇನ್ನೊಂದು ಸಣ್ಣ ಕಿವಿ ಮಾತು ಏನಂತ ಹೇಳಿದರೆ, ಕನಸು ನಾವೆಲ್ಲ ಕಾಣ್ತೇವೆ, ಆದರೆ ನಿದ್ದೆಯಲ್ಲಿ ಕಾಣೋದು ಕನಸಲ್ಲ ಅಂತ ಹೇಳ್ತಾರೆ. ಸೊ ನೀವು ಕನಸನ್ನು ಕಾಣಿ, ಎಲ್ಲ ಅಂದರೆ ಉತ್ತಮ ಬದುಕಿನ ಕನಸನ್ನು ಕಾಣಿ, ಬಟ್ ಉತ್ತಮ ಪ್ರಜೆಯಾಗಿ ಈ ಮಣ್ಣಿಗೆ, ಈ ಕುಂದಾಪುರಕ್ಕಿರ್ಬೋದು, ಈ ದೇಶಕ್ಕಿರ್ಬೋದು, ಯಾವ ರೀತಿ ನೀವು ಹಿಂದೆ ಕೊಡುಗೆಯನ್ನು ಕೊಡ್ತೀರಂತ ಯೋಚನೆ ಮಾಡಿಕೊಂಡು ಆ ರೀತಿ ಒಂದು ಕನಸನ್ನು ಕಾಣಿ.